ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯೆ ಭಾರತಿ ಶೆಟ್ಟಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಪೌರಾಯುಕ್ತೆ ಅಮೃತಾ ಗೌಡ ಅವರ ವಿಚಾರಕ್ಕೆ ತಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಒಂದು ಇಲಾಖೆಯಾಗಿ ಏನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದರೆ, ಸೊ ನಿಮ್ಮ ಒತ್ತಾಯವನ್ನು ಸರ್ಕಾರ ಯಾವ ರೀತಿ ತಗೊಂಡಿದೆ? ಇವತ್ತು ನಮ್ಮ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇದೆ. ಅದು ಜಾರಿಗೆ ಬರಬೇಕು ಅಥವಾ ಅದು ನಿರ್ವಹಣೆ ಆಗಬೇಕೆನ್ನೋ ಅಪೇಕ್ಷೆ ಪ್ರತಿಯೊಬ್ಬರಲ್ಲಿ ಇದ್ದೇ ಇದೆ. ಇವತ್ತು ಅಮೃತಾ ಗೌಡ ಅವರಿಗೆ ಆದಂಥ ಲೋಪವನ್ನು ಸರಿ ಮಾಡುವಂಥ ಕೆಲಸವನ್ನು ಅವರಿಗೆ ವೈಯಕ್ತಿಕವಾಗಿ ಅವನು ದೂಷಣೆ ಮಾಡಿಲ್ಲ. ವೈಯಕ್ತಿಕ ವ್ಯಕ್ತಿ ಅಲ್ಲ, ಅವರೊಬ್ಬರು ಅಧಿಕಾರಿ, ಪೌರಾಡಳಿತ ಅಧಿಕಾರಿಯಾಗಿದ್ದಾರೆ. ಅವರಿಗೆ ಏನು ಬೈಗಳನ್ನು ಬೈದ, ಏನು ಬೆಂಕಿ ಹಚ್ತೇನೆ, ನನ್ನ ಒಳ್ಳೆತನ ನೋಡಿದ್ದೀರಿ, ಕೆಟ್ಟತನವನ್ನು ನೀವು ನೋಡಿಲ್ಲ, ದಂಗೆ ಎಬ್ಬಿಸ್ತೇನೆ, ಈ ರೀತಿ ಆ ಹೆಣ್ಮಗಳು ಕಣ್ಣೀರು ಹಾಕುವ ಮಟ್ಟದಲ್ಲಿ ಅವರು ಮಾತಾಡಿದಾಗ ಅವರ ರಕ್ಷಣೆಗೆ ಬರಬೇಕಾಗಿರುವುದು ಅವರ ಡಿಪಾರ್ಟ್ಮೆಂಟ್ ಮೊದಲು. ಆದರೆ ಡಿಪಾರ್ಟ್ಮೆಂಟ್ ಬಂದಿಲ್ಲ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೇಳೋದು, ಎಲ್ಲೆಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿದ್ದಂಥವ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ ಸಾರ್ವಜನಿಕವಾಗಿ, ಆಗ ಅವರ ಪರವಾಗಿ ಆ ಇಲಾಖೆ ನಿಲ್ಲಬೇಕು. ಆ ಇಲಾಖೆ ನಿಂತು ಆ ಕೆಲಸವನ್ನು ಮಾಡಬೇಕು. ಇಲ್ಲಿ ಲೋಪ ಆಗಿದೆ. ಅವರು ವೈಯಕ್ತಿಕವಾಗಿ ಕೇಸನ್ನು ಮಾಡಿದ್ದಾರೆ, ಆಮೇಲೆ ಸಾರ್ವಜನಿಕವಾಗಿ ಕೂಡ ಒಂದು ಕೇಸ್ ದಾಖಲೆ ಆಗಿದೆ. ನನ್ನ ಅಪೇಕ್ಷೆ ಇರೋದು ಇಲಾಖೆಯಿಂದ, ಡಿಪಾರ್ಟ್ಮೆಂಟಿನಿಂದಲೇ ಅವರ ಪರವಾಗಿ ಸುಮೋಟೋ ಏನಾದರೂ ಕೇಸ್ ಹಾಕಬೇಕಿತ್ತು. ಇದು ನನ್ನ ಒತ್ತಡ ಇತ್ತು. ಇಲಾಖೆ ಕೇಸ್ ಈಗಾಗಲೇ ಕೇಸ್ ನಡೀತಾ ಇದೆ. ಇಲಾಖೆ ಯಾಕೆ ಕೇಸ್ ದಾಖಲು ಮಾಡಬೇಕು ಮೇಡಮ್? ಒಂದು ಯಾವ ವ್ಯಕ್ತಿಯಿಂದ ಆಗಿದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ಹೇಳಲಿಕ್ಕೆ ಹೋದರೆ ಭಾಳ ವಿಷಯ ಇದೆ. ಒಂದು ಹೊರಗಡೆ ಹೋದರೆ ಇವತ್ತು ನಮ್ಮ ಈ ಒಂದು ಆಡಳಿತದಲ್ಲಿ ಲಾ ಆ್ಯಂಡ್ ಆರ್ಡರ್ ಕುಸಿದಿರುವುದನ್ನು ನಾವೆಲ್ಲ ಕಡೆ ನೋಡಿದ್ದೇನೆ. ಹೊರಗಡೆ ಅಂತೂ ವ್ಯಾಪಕವಾಗಿ ಏನು ಒಂದೇ ಪಕ್ಷದಕ್ಕೆ ಒತ್ತು ಕೊಡುವಂಥದ್ದು, ಸ್ವಜನ ಪಕ್ಷಪಾತ ಮಾಡುವಂಥದ್ದು, ಒಂದೇ ಪಾರ್ಟಿಯ ಕಾರ್ಯಕರ್ತರಿಗೆ ಒತ್ತು ಕೊಡುವಂಥದ್ದು, ಅದೇ ರೀತಿ ಜಾತಿ ಆಮೇಲೆ ರಾಜಕೀಯಕ್ಕೆ ಈ ರೀತಿಯೆಲ್ಲ ಬಳಕೆ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಅಧಿಕಾರಿ ಬಂದಾಗ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದರೆ ನಮಗೆ ಬರುವಂಥದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಆದಂಥ ದಾಳಿ ಅವರ ಮೇಲೆ. ಆ ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಇವರು ನಿಂತಿರುವುದು ಕೂಡ ಇದು ತೆರೆದ ಪುಸ್ತಕ. ಯಾಕೆಂದರೆ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ದಿನ ಬೇಕಾಗಿರೋದಿಲ್ಲ. ಸ್ವಾಭಾವಿಕವಾಗಿ ಯಾವಾಗ ಬೇಲ್ ಸಿಗ್ಬೋದು, 12ಕ್ಕೆ ಏನು ಕೋರ್ಟಿಗೆ ಹೋದರೂ ಬೇಲ್ ಸಿಗ್ಬೋದು ಅಂತ ಅವರು ನಿರೀಕ್ಷೆ ಮಾಡಿದರು. ಬೇಲ್ ಸಿಗೋದು ಬಿಡಿ, ಈ ಇಲಾಖೆಯಿಂದ ಕೂಡ ಎಷ್ಟು ಲೋಪ ಆಗಿದೆ ಅಂತ ಹೇಳಿದರೆ, ಸೆಕ್ಷನ್ 79 ಇವರು ಹಾಕಲಿಲ್ಲ. ಒಂದು ಮಹಿಳೆಗೆ ಧಕ್ಕೆ ತರುವಂಥ ಸೆಕ್ಷನ್ 79 ಅದೇ ಹಾಕಲೇ ಇಲ್ಲ. ಅವರು ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಹಾಕ್ಬೇಕಂತ. 79 ಇಲಾಖೆ ಹಾಕಬೇಕಾಗಿತ್ತ ಮೇಡಮ್? ಸೆಕ್ಷನ್ 79 ಇಲಾಖೆ ಹಾಕೋದಿಲ್ಲ, ಇದು ಹಾಕೋದು ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಕೇಸ್ ದಾಖಲು ಮಾಡಬೇಕಿತ್ತು. ಅದು ದಾಖಲು ಮಾಡಿಲ್ಲ. ಇವರು ಬೇರೆ ಬೇರೆ ಸೆಕ್ಷನನ್ನು ಹಾಕಿದ್ರು, 79 ಹಾಕಿಲ್ಲ. 79 ಹಾಕಲೇಬೇಕು ಅನ್ನೋದನ್ನು ಕೋರ್ಟ್ ಹೇಳ್ತು. ಆ ಮಹಿಳೆಗೆ ಆತ್ಮರಕ್ಷಣೆ ಅಥವಾ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತ. ಆನಂತರ ಇವರು ಈಗ ಹಾಕ್ಲಿಕ್ಕೆ ಹೋದರು. ಯಾವಾಗ ಜಾಮೀನು ಸಿಕ್ಕಲಿಲ್ಲ ಅಂತ ಗೊತ್ತಾಯ್ತಾ, ಆ ನಂತರ ಕೂಡ 5 ದಿನ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಇವರಿಗೆ ಆಗಿರಲಿಲ್ಲ. ನಮ್ಮ ಪ್ರಶ್ನೆ ಇರೋದು, ಯಾವುದು ಕಾಣದ ಕೈ ಇವರನ್ನು ರಕ್ಷಣೆ ಮಾಡ್ತಾ ಇದೆ. ಆನಂತರ ಮೊನ್ನೆ ರಾತ್ರಿ ಕೇರಳದಿಂದ ಅವರನ್ನು ಹಿಡ್ಕೊಂಡು ಬರುವಂಥದ್ದು ವ್ಯವಸ್ಥೆ ಆಗಿದೆ. ನಮಗೇನು ಆಶ್ಚರ್ಯ ಅನಿಸೋದಿಲ್ಲ. ಆದರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಕೆಲಸ ಮಾಡುವಾಗ ಬೇಲಿಯ ಒಳಗಿದ್ದವರಿಗೆ ರಕ್ಷಣೆ ಇಲ್ಲ ಅಂತ ನಾನು ಒಂದು ಮಾಡ್ತೇನೆ. ಯಾರು ಪ್ರಿಯರಿದ್ದಾರ ಅವರ ಬಗ್ಗೆ ಮಾಡೋದಿಲ್ಲ. ಉದಾಹರಣೆಗೆ ರಾಮಚಂದ್ರ ರಾವ್, ಎಲ್ಲರಿಗೂ ಗೊತ್ತುಂಟು ಯಾರ ಪ್ರಿಯರು ಅಂತ. ಅವರ ಮೇಲೆ ಅವರ ಮಗಳ ರನ್ಯಾ ಎನ್ನುವ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಡೆದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದರು ನೀವು ರಜಾ ಹಾಕಿ ಅಂತ. ರಜಾ ಹಾಕಿ ಅವರು ರಜಾ ಮುಗಿದು ಬಂದಾಗ ಬಡ್ತಿ ಕೊಟ್ಟರು. EDGP ಅವರಿಗೆ ಬಡ್ತಿ ಕೊಟ್ಟರು. ಆನಂತರ ಪುನಃ ಅವರು ಒಂದು ಅಶ್ಲೀಲ ವಿಡಿಯೋ ಬಂತು. ಅಶ್ಲೀಲ ವಿಡಿಯೋ ಬಂದಾಗ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಅವರಿಗೆ ಶಿಕ್ಷೆಯ? ಆ ಮಹಿಳೆಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ನಾನು ಮಹಿಳೆಯ ಪರವಾಗಿ ನಿಲ್ಬೇಕಂತ ಹೇಳಿದೆ. ಆ ಮಹಿಳೆಗೆ ಏನು ವಿಡಿಯೋ ಇದರಲ್ಲಿದ್ದಾಳೆ ಆ ಮಹಿಳೆಗೆ ನ್ಯಾಯ ಇಲ್ಲ, ಬಟ್ ಇವರಿಗೆ ಸಸ್ಪೆಂಡ್ ಅಂತ ಆಗಿದೆ. ಆದ್ದರಿಂದ ಇವರ ದ್ವಂದ್ವ ನೀತಿ, ಯಾರು ಇವರಿಗೆ ಪ್ರಿಯರ, ಯಾರು ಇವರ ಪರವಾಗಿದ್ದಾರ ಅವರನ್ನು ಮೇಲ್ಮಟ್ಟಕ್ಕೆ ಏರಿಸುವಂಥದ್ದು, ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟು ವ್ಯಾಪಕವಾಗಿ ಒಂದು ಪ್ರತಿಪಕ್ಷದ ಮೇಲೆ ಕೇಸ್ ಹಾಕುವಂಥದ್ದು, ನಮ್ಮ BJP ಕಾರ್ಯಕರ್ತರ ಮೇಲೆ. ಮೊನ್ನೆ ನೀವು ಕೇಸ್ ಹಾಕೋದಾದರೆ ಭರತ್ ರೆಡ್ಡಿ ಶೂಟ್ ಮಾಡಿ ಮಾತಾಡ್ತೀನಿ. ನಿನ್ನೆ ನೀವು ಸದನದಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಕೂಡ ಅಲ್ಲೇ ಇದ್ದರು, ಅವರು ಕೂಡ ಅಲ್ಲೇ ಇದ್ದರು. ಆದರೆ ಉತ್ತರ ಕೊಟ್ಟಿರುವಂಥದ್ದು ಬೈರತಿ ಸುರೇಶ್ ಅವರು.
ಇದನ್ನು ತಾವು ಯಾವ ರೀತಿ ನೋಡ್ತೀರಿ? ಒಂದು ರಹೀಮ್ ಖಾನ್ ಅವರೇ ಇದಕ್ಕೆ ಉತ್ತರ ಕೊಡಬೇಕಿತ್ತು. ಅಡ್ಡಿಲ್ಲ, ನನಗೇನು ಬೇಜಾರಿಲ್ಲ. ನನಗೆ ಉತ್ತರ ನಗರಾಡಳಿತ ಅಭಿವೃದ್ಧಿ ಸಚಿವರು ಉತ್ತರವನ್ನು ಕೊಟ್ಟರು. ಅವರು ಏನು ಉತ್ತರವನ್ನೇ ಕೊಟ್ಟಿಲ್ಲ, ಏನು ಅವರ ಇಲಾಖೆಗೆ ಸಂಬಂಧಪಟ್ಟದ್ದು ಏನು ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಇವರು ಕೊಡುವಾಗ ಇಲ್ಲ, ನಾವು ಕೇಸ್ ಹಾಕಿದ್ದೇವೆ, ನಾವು ಬಿಡುವುದಿಲ್ಲ ಅವನನ್ನು, ನಾವು ಅವ್ರ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ಮಾಡಲಿಕ್ಕೆ ಇಷ್ಟು 3 ತಂಡ ಬೇಕಾ ಪೊಲೀಸಿದು ಇವರನ್ನು ಹಿಡಿಲಿಕ್ಕೆ? ಇದು ಕಣ್ಣೊರೆಸುವಂಥ ನಾಟಕ. ಹೊರಗಿನ ಜನರಿಗೆ ಕಣ್ಣೊರೆಸುವುದು, ತಣ್ಣಗೆ ಆದ ಮೇಲೆ ಅವನನ್ನು ತಣ್ಣಗೆ ಮಾಡಿ ಕಳಿಸುವಂಥ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನು ಈ ಪಕ್ಷದಲ್ಲಿ ಇವರು ವೈಯಕ್ತಿಕವಾಗಿ ಮಾಡಿದ್ದಾರೆ ಅನ್ನೋದನ್ನು ಮೇಲ್ನೋಟಕ್ಕೆ ನಮ್ಮ ಮಂತ್ರಿಗಳ ಮಾತನ್ನು ಕೇಳಿದ ನಂತರ ಕೂಡ ನಮಗೆ ಅರ್ಥವಾಗುವಂಥದ್ದು. ಸರ್ಕಾರದ ಲೋಪ ಒಂದು ಕಡೆಗಾದರೆ ಪೌರಾಡಳಿತ ಇಲಾಖೆಯ ಲೋಪ ಏನು ಕಾಣಿಸ್ತಾ ಇದೆ ಮೇಡಮ್ ಇದರಲ್ಲಿ? ಒಂದು ಬ್ಯಾನರ್ ಹಾಕಿದಂಥ ಸಂದರ್ಭದಲ್ಲಿ ಅನುಮತಿ ಇಲ್ಲದ ಕಡೆ ಬ್ಯಾನರ್ ಹಾಕಿದರೆ ಅದು ಕೂಡಲೇ ತೆಗೆಯುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಆದರೂ ಕೂಡ ಅವರು ಹೆದರಿದ್ರು. ಯಾವಾಗ ಸಾರ್ವಜನಿಕ ದೂರು ಬಂದು ಒತ್ತಡ ಬಂತ ಆಗ ಅಧಿಕಾರಿ ಆ ಕೆಲಸವನ್ನು ಮಾಡಲಿಕ್ಕೆ ಮಾಡಿದರು. ಮಾಡಿದ ನಂತರ ಅದನ್ನು ತೆಗೆದ ನಂತರ ಏನು ಕೆಟ್ಟದಾಗಿ ಅಧಿಕಾರಿಗೆ ಅಮೃತ ಗೌಡ ಅವರಿಗೆ ವಾಗ್ದಾಳಿಯನ್ನು ಮಾಡಿದ್ರ ಅಂಥ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆ ಇರೋದು ಒಂದು ಇಲಾಖೆಯಾಗಿ ಆ ಇಲಾಖೆ ಅವರ ರಕ್ಷಣೆಗೆ ಬರಬೇಕು. ಅವರೆಲ್ಲ ಕೇಸ್ ಹಾಕೋದು, ಅವರು ಹೋಗಿ ಕೇಸ್ ಹಾಕೋದಲ್ಲ, ಅವರು ಹೋಗಿ ಅಳೋದಲ್ಲ ಮಾಧ್ಯಮದ ಮುಂದೆ. ಅವರ ಪರವಾಗಿ ಇಲಾಖೆಯಿಂದ ಅವರೇ ವೈಯಕ್ತಿಕವಾಗಿ ಸೋಮೊಟ್ಟು ಕೇಸನ್ನು ದಾಖಲೆ ಮಾಡಬೇಕಿತ್ತು. ಆ ಲೋಪ ಈ ಸರ್ಕಾರ, ಈ ಇಲಾಖೆ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒತ್ತಾಯ ಏನು ಮೇಡಮ್ ಸರ್ಕಾರಕ್ಕೆ? ಇದು ನಿರಂತರವಾಗಿ ಆಗುವಂಥ ಘಟನೆಗಳು. ಯಾರ ಒಂದು ಮೇಲ್ಪಂಕ್ತಿಯಲ್ಲಿದ್ದವರು ಇಂಥ ಒತ್ತಡವನ್ನು ಹಾಕ್ತಾರೆ. ನಮ್ಮ ಅಪೇಕ್ಷೆ ಇರೋದು ಯಾವಾಗಲೂ ಕೂಡ ಅದು ಮಹಿಳೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಅನ್ಯಾಯ ಆದಾಗ ಒಂದು ಕಾರ್ಯಾಂಗದ ಕಾರ್ಯವನ್ನು ಮಾಡುವಂಥ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಆ ಡಿಪಾರ್ಟ್ಮೆಂಟ್ಗಳು ಮಾಡಬೇಕು. ವೈಯಕ್ತಿಕವಾಗಿ ಈಗ ಅಮೃತ ಗೌಡ ಅವರೇ ಹೋಗಿ ನನಗೆ ಅನ್ಯಾಯ ಆಗಿದೆ ಅಂತ ಹೇಳೋದಲ್ಲ. ಅಲ್ಲಿರ್ತಕ್ಕಂಥ ಇಲಾಖೆ ಅವರ ಪರವಾಗಿ ನಿಂತು ಅವರ ಪರವಾಗಿ ಸುಮೋಟೋ ಕೇಸ್ ದಾಖಲೆ ಮಾಡ್ತಿದ್ರೆ ನಾವು ಮೆಚ್ಚುವಂಥದ್ದು. ಆಮೇಲೆ ಒಂದು ವ್ಯಕ್ತಿಯನ್ನು ಹಿಡೀಲಿಕ್ಕೆ 10 ದಿನ ತೆಗೆದುಕೊಳ್ಳಿರುವಂಥದ್ದನ್ನು ಇದು ಮೇಲ್ನೋಟಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಇವರು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ರು. ಯಾವಾಗ ಹೈಕೋರ್ಟ್ ಚಾಟಿ ಇಟ್ಟು ಬೀಸಿತ ಆವಾಗ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಮಾಡಿದರು. ಇಲ್ಲದಿದ್ದರೆ ಅವನು ಸಂಪೂರ್ಣ ರಕ್ಷಣೆ ಆಗ್ತದೆ. ನನಗೆ ಇನ್ನೂ ಕೂಡ ಧೈರ್ಯ ಇಲ್ಲ, ನಂಬಿಕೆ ಇಲ್ಲ. ಸ್ವಲ್ಪ ಏನು ಘಟನೆಗಳು ತಣ್ಣಗೆ ಆದ ನಂತರ ಇದನ್ನು ಕೂಡ ಮುಚ್ಚಿಗೆ ಹಾಕ್ತಾರೆ. ಹೇಳಿ ಕೇಳಿ ಅವಳು ಅಧಿಕಾರಿ ಇವರ ಪರವಾಗಿ ಮಾತಾಡಬೇಕು. ಅವರೇ ವಾಪಸ್ ತೆಗೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಈ ಸರ್ಕಾರದ ಹಿನ್ನೆಲೆ ನೋಡಿದರೆ, ಅವರು ನಡ್ಕೊಂಡು ಬಂದ ರೀತಿ ನೋಡಿದರೆ ಅನಿಸುತ್ತೆ ನನಗೆ. ನಾನು ಇಷ್ಟೇ ಹೇಳೋದು, ಮೊನ್ನೆ ಅಷ್ಟೇ ಒತ್ತಡ ಹಾಕ್ಬೋದು ಅನ್ನೋದು ನಿಮ್ಮ ಅನುಮಾನನ ಮೇಡಮ್? ಖಂಡಿತ ಅವರು ಮಾತಾಡಿದ ರೀತಿ ನಿನ್ನೆ ಅಲ್ಲಿ ಖಂಡಿತ ಇದು ನೀವು ಬೇಕಾದರೆ ಬರೆದು ಕೊಡ್ತೀರಿ, ನೋಡ್ತಾ ಇರಿ. ಒಂದು ಒತ್ತಡ ಆಗುತ್ತೆ ಅಥವಾ ಈ ಕೇಸನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ತನಕ ಹೋಗಿ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ನಾನೇನು ನಂಬಲ್ಲ. ಒಂದು ಅವರ ಹತ್ರ ಹೇಳ್ತಾರೆ ಅಥವಾ ಏನಾದರೂ ಮಾಡಿ ಇದನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಭಾರತಿ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.